ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ದಿಲ್ಲಿ ದಾಳಿಯಿಂದಾಗಿ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಇರೋ ಹೊತ್ತಲ್ಲಿ ಭಾರತದ ಪೂರ್ವ ಗಡಿಯಲ್ಲಿ ಉಗ್ರ ದಾಳಿಯಾಗಿದೆ. ಭಾರತ ಮಯನ್ಮಾರ್ ಗಡಿಯಲ್ಲಿ ಗಸ್ತು ತಿರುಗೋಕೆ ನಿಯೋಜನೆ ಆಗಿದ್ದ ಅಸ್ಸಾಂ ರೈಫಲ್ಸ್ ಮೇಲೆ ದಾಳಿ ಮಾಡಲಾಗಿದೆ. ಮಣಿಪುರದ ಟೆಂಗ್ನೋಪಾಲ್ ಬಳಿಯಲ್ಲಿ ಈ ಘಟನೆಯಾಗಿದೆ. ಪರಿಣಾಮ 4 ಸೈನಿಕರು ಗಾಯಗೊಂಡಿದ್ದಾರೆ. ಇದರಲ್ಲಿ ಒಬ್ಬರ ಸ್ಥಿತಿ ಗಂಭೀರವಾಗಿದೆ. ದಾಳಿ ಬೆಳಗಿನ ಜಾವ ಸುಮಾರು 4:15ಕ್ಕೆ ನಡೆಯಿತು. ಒಂದೇ ಸಲ 5-6 ಕಡೆಯಿಂದ ದಾಳಿ ನಡೆಯಿತು. ಇದೊಂದು ಪಕ್ಕಾ ಪ್ಲಾನ್ ಮಾಡಿ ಆಗಿರೋ ದಾಳಿ. ದಾಳಿ ವೇಳೆ ಉಗ್ರರು ಅತ್ಯಾಧುನಿಕ ಶಸ್ತ್ರಾಸ್ತ್ರವನ್ನು ಬಳಸಿದ್ದಾರೆ. ಸ್ಫೋಟಕ ಮತ್ತು ಬಂದೂಕಿನ ಮೂಲಕ ದಾಳಿ ಮಾಡಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಏನೋ ದಾಳಿ ಬೆನ್ನಲ್ಲೇ ಸೇನೆ ಮತ್ತು ಉಗ್ರರ ಮಧ್ಯೆ ಕೂಡ ಭಾರಿ ಗುಂಡಿನ ಚಕಮಕಿಯಾಗಿದೆ. ಹಾಗೆ ಉಗ್ರರ ವಿರುದ್ಧ ಕಾರ್ಯಾಚರಣೆ ಶುರು ಮಾಡಲಾಗಿದೆ. ಸದ್ಯ ಆ ಭಾಗದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಹೆಚ್ಚುವರಿ ಪಡೆಗಳನ್ನ ನಿಯೋಜಿಸಲಾಗಿದೆ. ಇದುವರೆಗೂ ಈ ದಾಳಿ ಹೊಣೆಯನ್ನ ಯಾವ ಉಗ್ರ ಸಂಘಟನೆ ಕೂಡ ಹೊತ್ಕೊಂಡಿಲ್ಲ. ಆದ್ರೆ ಭಾರತ ಮತ್ತೆ ಗಡಿ ದಾಟಿ ಪ್ರತೀಕಾರ ಹೇಳೋ ಸಾಧ್ಯತೆ ದಟ್ಟವಾಗಿದೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಮಣಿಪುರದ ವಿಷ್ಣುಪುರ್ನಲ್ಲೂ ಕೂಡ ಉಗ್ರ ದಾಳಿಯಾಗಿತ್ತು. ಅಸ್ಸಾಂ ರೈಫಲ್ ಸೈನಿಕರನ್ನ ಗುರಿಯಾಗಿಸಿ ದಾಳಿ ಮಾಡಲಾಗಿತ್ತು. ಈ ದಾಳಿಯಲ್ಲಿ 2 ಸೈನಿಕರು ಹುತಾತ್ಮರಾಗಿ 5 ಗಾಯಗೊಂಡಿದ್ರು. ಅದಾದ್ಮೇಲೆ ಅಸ್ಸಾಂನಲ್ಲೂ ಕೂಡ ಸೇನೆಯ ಕ್ಯಾಂಪ್ ಮೇಲೆ ಉಗ್ರ ದಾಳಿಯಾಗಿತ್ತು. 3 ಸೈನಿಕರು ಗಾಯಗೊಂಡಿದ್ರು. ಅದಕ್ಕೆ ಭಾರತದಿಂದಲೂ ಅಘೋಷಿತವಾಗಿ ಪ್ರತೀಕಾರ ಹೇಳಲಾಗ್ತಿದೆ. ಕೆಲ ದಿನಗಳ ಹಿಂದೆ ಅಂದ್ರೆ ಅಕ್ಟೋಬರ್ ನಡುವೆ ಮಯನ್ಮಾರ್ನಲ್ಲಿ ಬೃಹತ್ ಪ್ರಮಾಣದ ಡ್ರೋನ್ ದಾಳಿಯಾಗಿತ್ತು. ಭಾರತ ವಿರೋಧಿ ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ NSCN ಇದರ ಉಗ್ರ ಕ್ಯಾಂಪ್ಗಳ ಮೇಲೆ ದಾಳಿಯಾಗಿತ್ತು. ಇದರಲ್ಲಿ ಸೀನಿಯರ್ ಉಗ್ರಗಾಮಿಯೊಬ್ಬ ಫುಲ್ ಸೀರಿಯಸ್ ಆಗಿದ್ದಾನೆ ಅನ್ನೋ ಮಾಹಿತಿ ಬಂದಿತ್ತು. 5 ಜನ ಪ್ರಾಣವನ್ನ ಕೂಡ ಕಳ್ಕೊಂಡಿದ್ರು. ಅದಕ್ಕೂ ಹಿಂದೆ ಕಳೆದ ಜುಲೈನಲ್ಲಿ ಉಲ್ಫಾ ಉಗ್ರ ಕ್ಯಾಂಪ್ ಮೇಲೂ ಕೂಡ ಮಿಸೈಲ್ ದಾಳಿಯಾಗಿತ್ತು. ಇದರಲ್ಲಿ ಕನಿಷ್ಠ 3 ಉಲ್ಫಾ ಉಗ್ರರು ಮೃತಪಟ್ಟಿದ್ರು. ಇದನ್ನ ಭಾರತ ಮಾಡಿದೆ ಅಂತ ಹೇಳಿ ಖುದ್ದು ಹೊಡೆಸ್ಕೊಂಡವರೇ ಹೇಳಿದ್ರು. ಸತ್ತವರ ಪಟ್ಟಿಯನ್ನ ಕೂಡ ಬಿಡುಗಡೆ ಮಾಡಿದ್ರು. ಆದ್ರೆ ಭಾರತ ಮಾತ್ರ ವಿಚಾರದಲ್ಲಿ ಸೈಲೆಂಟ್ ಆಗಿದೆ. ಯಾವುದೇ ಕಾಮೆಂಟ್ ಕೂಡ ಮಾಡಿಲ್ಲ ನಾವು ಮಾಡಿದೀವಿ ಅಂತ. ಆದ್ರೆ ಪೆಟ್ ತಿಂದವರೇ ನಮಗೆ ಹೊಡೆದು ಬಿಟ್ಟಿದ್ದಾರೆ ಭಾರತದವರು ಅಂತ ಹೇಳಿ ಅತ್ತಿದ್ದಾರೆ. ಈ ಸನ್ನಿವೇಶದಲ್ಲಿ ಈಗ ಉಗ್ರರು ಮತ್ತೆ ನಮ್ಮ ಸೇನೆಯನ್ನ ಟಾರ್ಗೆಟ್ ಮಾಡಿದ್ದಾರೆ. ಹೀಗಾಗಿ ಮಯನ್ಮಾರ್ ಒಳಗೆ ಮತ್ತೆ ಮಿಸೈಲ್ ಮತ್ತು ಡ್ರೋನ್ಗಳು ನುಗ್ತಾವಾ ಅನ್ನೋ ಪ್ರಶ್ನೆ ಇದೆ. ಈ ನಾರ್ತ್ ಈಸ್ಟ್ ಬೇರೆ ಮಾಡ್ತೀವಿ, ಭಾರತದಿಂದ ಕಟ್ ಮಾಡ್ತೀವಿ ಅಂತಿರೋ ಬೇಕಾದಷ್ಟು ಸಂಘಟನೆಗಳು ಈ ಬಾರ್ಡರ್ ನಲ್ಲಿ ಕೆಲಸ ಮಾಡ್ತಿವೆ. ಇದಕ್ಕೆ ಪಾಕಿಸ್ತಾನ ಮತ್ತು ಚೀನಾದ ಸಪೋರ್ಟ್ ಇದೆ. ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ನಿಮಗೂ ಆಸಕ್ತಿ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಸೇರ್ಬೋದು ಮೆಂಬರ್ಶಿಪ್ ಫ್ಯಾಮಿಲಿಗೆ. ಎಲ್ಲ ಮೆಂಬರ್ಸ್ ಓನ್ಲಿ ವಿಡಿಯೋಸ್ ಅನ್ನ, ವ್ಯಾಲ್ಯೂಬಲ್ ಕಾಂಟೆಂಟ್ ಅನ್ನ ನೀವು ಕೂಡ ನೋಡಬಹುದು. ಹಾಗೆ ನಿಷ್ಪಕ್ಷಪಾತ ಕೆಲಸಕ್ಕೆ ನಮ್ಮ ತಂಡಕ್ಕೆ ನೀವು ಬೆಂಬಲ ಕೊಟ್ಟಂತೆ ಕೂಡ ಆಗುತ್ತೆ ಇದರಿಂದ. ಮತ್ತೊಂದು ಕಡೆ ಮಿಡಲ್ ಈಸ್ಟ್ ನಲ್ಲಿ ಮತ್ತೆ ಇಸ್ರೇಲ್ ದಾಳಿ ಮಾಡಿದೆ. ಗಾಜಾ, ಲೆಬನಾನ್, ವೆಸ್ಟ್ ಬ್ಯಾಂಕ್ ನಂತರ ಈಗ ಸಿರಿಯಾ ಕಡೆಗೆ ಮುಖ ಮಾಡಿದೆ. ದಕ್ಷಿಣ ಸಿರಿಯಾ ಭಾಗದ ಹಳ್ಳಿಗಳ ಮೇಲೆ ಇಸ್ರೇಲ್ ಪಡೆಗಳು ಸ್ಫೋಟಕವನ್ನ ಸುರಿದಿದ್ದಾರೆ. ಪರಿಣಾಮ ಕನಿಷ್ಠ 13 ಜನ ಇಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಹಲವರು ಗಾಯಗೊಂಡಿದ್ದಾರೆ. ಇಸ್ರೇಲ್ ಪಡೆಗಳು ಇದ್ದಕ್ಕಿದ್ದಂತೆ ಬೀಟ್ ಜಿನ್ ಅನ್ನೋ ಹಳ್ಳಿಗೆ ಬಂದು ಅಲ್ಲಿನ ಪುರುಷರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಗುಂಡು ಹಾರಿಸೋಕೆ ಶುರು ಮಾಡಿತು. ಹೀಗಾಗಿ ಅಲ್ಲಿಂದ 10 ಕುಟುಂಬಗಳು ಓಡ್ ಹೋದ್ರು ಅಂತ ಸಿರಿಯಾದ ಸರ್ಕಾರಿ ಮಾಧ್ಯಮ ಸನಾ ರಿಪೋರ್ಟ್ ಮಾಡಿದೆ. ಇನ್ನು ಈ ದಾಳಿ ಬಗ್ಗೆ ಸಿರಿಯಾದ ವಿದೇಶಾಂಗ ಇಲಾಖೆ ಈಗ ಪ್ರತಿಕ್ರಿಯೆ ಕೊಟ್ಟಿದೆ. ಇದೊಂದು ಭಯಾನಕ ಹತ್ಯಾಕಾಂಡ. ಇದರಲ್ಲಿ ಮಕ್ಕಳು, ಮಹಿಳೆಯರು ಮೃತಪಟ್ಟಿದ್ದಾರೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಇತ್ತ ಇಸ್ರೇಲ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ನಾವು ಬಿಟ್ ಜಿನ್ನಲ್ಲಿರೋ ಜಾಮಾ ಇಸ್ಲಾಮಿಯಾ ಬಂಡುಕೋರರ ಗುಂಪಿನ ಮೇಲೆ ಈ ಕಾರ್ಯಾಚರಣೆ ಮಾಡಿರೋದು. ಈ ಬಂಡುಕೋರರು ಇಸ್ರೇಲ್ ಮೇಲೆ ಸುಧಾರಿತ ಸ್ಫೋಟಕ ಹಾಗೂ ರಾಕೆಟ್ ಮೂಲಕ ದಾಳಿ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ರು. ಅದಕ್ಕೆ ನಾವೇ ಮೊದಲೇ ಅವರ ವಿರುದ್ಧ ನುಗ್ಗಿ ಆಪರೇಷನ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇತ್ತೀಚೆಗೆ ಅವರ ಸೈನಿಕರ ಮೇಲಾಗಿರೋ ದಾಳಿಯನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಇವರಿಗೆ ಸೇರಿದ ಗುಂಪು ಕೆಲ ದಿನಗಳ ಹಿಂದೆ ನಮ್ಮ 6 ಸೈನಿಕರನ್ನ ಗುರಿಯಾಗಿಸಿ ದಾಳಿ ಮಾಡಿದ್ರು. 6 ಯೋಧರು ಗಾಯಗೊಂಡಿದ್ರು. ಹೀಗಾಗಿ ನಾವು ಏರ್ ಸ್ಟ್ರೈಕ್ ಮಾಡಿ ಮುಗಿಸಿದ್ವಿ ಅಂತ ಇಸ್ರೇಲ್ ಹೇಳಿದೆ. ಆದ್ರೆ ಸಿರಿಯಾ ಮತ್ತು ಅಲ್ಲಿನ ಸ್ಥಳೀಯ ನಿವಾಸಿಗಳನ್ನ ಅಲ್ಲಗಳೆದಿದ್ದಾರೆ. ಇಸ್ರೇಲ್ ದಾಳಿಗೆ ಮೃತಪಟ್ಟವರೆಲ್ಲ ನಾಗರಿಕರೇ. ಮದುವೆಯಾದ ಮರುದಿನವೇ ಒಬ್ಬ ವ್ಯಕ್ತಿ ಕೂಡ ಈ ದಾಳಿಯಲ್ಲಿ ಮೃತಪಟ್ಟಿದ್ದಾನೆ. ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಆದ್ರೆ ಫಿರಾಸ್ ದಾಹಿರ್ ಅನ್ನೋ ಒಬ್ಬ ನಿವಾಸಿ ಮಾತನಾಡಿ, ಇಸ್ರೇಲ್ ಪಡೆಗಳು ಬೆಳಗಿನ ಜಾವ 3 ಗಂಟೆಗೆ ಬಿಟ್ ಜಿನ್ ಹಳ್ಳಿಗೆ ನುಗ್ಗಿದಾಗ ಅವರಿಗೆ ಸ್ವಲ್ಪ ಪ್ರತಿರೋಧ ವ್ಯಕ್ತ ಆಗಿತ್ತು. ಆಮೇಲೆ ಇಸ್ರೇಲ್ ಸೇನೆ ಹೆಲಿಕಾಪ್ಟರ್ ತಗೊಂಬಂತು. ಆಮೇಲೆ ಡ್ರೋನ್ಗಳ ಮೂಲಕ ಕೂಡ ದಾಳಿ ಮಾಡ್ತು. ಆ ಮೂಲಕ ಇಸ್ರೇಲ್ ಸೇನೆ ಈ ವರ್ಷದಲ್ಲಿ 2ನೇ ಬಾರಿಗೆ ಈ ಬೀಟ್ ಜಿನ್ ಹಳ್ಳಿಯನ್ನ ಟಾರ್ಗೆಟ್ ಮಾಡಿದಂತಾಗಿದೆ. ಯಾಕಂದ್ರೆ ಕಳೆದ ಜೂನ್ನಲ್ಲೂ ಕೂಡ ಇಸ್ರೇಲ್ ಇಲ್ಲಿ ರೇಡ್ ಮಾಡಿತ್ತು. ಆಗ ಹಮಸ್ನೊಂದಿಗೆ ಲಿಂಕ್ ಹೊಂದಿದ್ದಾರೆ ಅಂತ ಹೇಳಿ ಹಲವರನ್ನ ಬಂಧಿಸಿತ್ತು. ಈಗ ಮತ್ತೆ ಭೀಕರ ದಾಳಿ ಆಗಿದೆ ಅಂತ ಅವನು ಹೇಳ್ಕೊಂಡಿದ್ದಾನೆ. ಏನೋ ಕಳೆದ ವಾರ ಹಿಜ್ಬುಲ್ಲಾಗಳ ಮಿಲಿಟರಿಯ ಟಾಪ್ ಕಮಾಂಡರ್ ಖಾಸಿಮ್ ಹೈತಮ್ ಅಲಿ ತಬತಬಾಯನ್ನ ಇಸ್ರೇಲ್ ಹತ್ಯೆ ಮಾಡಿತ್ತು.
ಇದಕ್ಕೀಗ ಹೆಜ್ಬುಲ್ಲಾ ನಾಯಕ ನಯೀಮ್ ಖಾಸಿಂ ಇಸ್ರೇಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೊಂದು ಹೀನ ಕೃತ್ಯ. ಇಸ್ರೇಲ್ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳೋ ಹಕ್ಕು ನಮಗಿದೆ, ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ, ಟೈಮ್ ನೋಡಿಕೊಂಡು ಹೊಡಿತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇದರ ನಂತರ ಯುದ್ಧ ಆಗಬಹುದು ಅಂತ ನಿರೀಕ್ಷೆ ಮಾಡ್ತೀರಾ ಅನ್ನೋ ಪ್ರಶ್ನೆ ಕೇಳಿದಕ್ಕೆ ಈ ನಯೀಮ್ ಎಸ್, ಆ ಸಾಧ್ಯತೆ ಇದೆ, ಆದ್ರೆ ಯುದ್ಧ ಆಗದೇನೂ ಇರಬಹುದು ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೋ ಮಹತ್ವದ ತೀರ್ಪುಗಳಿಗೆ ಹೆಸರುವಾಸಿಯಾಗಿದ್ದ ಒಡಿಶಾ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಎಸ್ ಮುರಳೀಧರ್ ಅವರಿಗೆ ವಿಶ್ವಸಂಸ್ಥೆ ದೊಡ್ಡ ಜವಾಬ್ದಾರಿ ಕೊಟ್ಟಿದೆ. ಇಸ್ರೇಲ್ ಮತ್ತು ಆಕ್ರಮಿತ ಪ್ಯಾಲೆಸ್ತೈನ್ ಪ್ರದೇಶದಲ್ಲಿ ಮಾನವ ಹಕ್ಕುಗಳ ಕಾನೂನಿನ ಉಲ್ಲಂಘನೆ ಬಗ್ಗೆ ತನಿಖೆ ಮಾಡೋ ಆಯೋಗಕ್ಕೆ ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿದೆ. 2021ರಲ್ಲಿ ರಚನೆಯಾಗಿರೋ ವಿಶ್ವಸಂಸ್ಥೆಯ ಸ್ವತಂತ್ರ ಅಂತಾರಾಷ್ಟ್ರೀಯ ವಿಚಾರಣಾ ಆಯೋಗದ ನೇತೃತ್ವವನ್ನು ಇವರು ವಹಿಸಿಕೊಳ್ತಾರೆ. ಈ ಆಯೋಗದಲ್ಲಿ 3 ಮೆಂಬರ್ಸ್ ಇರ್ತಾರೆ. ಇಸ್ರೇಲ್ ಮತ್ತು ಆಕ್ರಮಿತ ಪ್ಯಾಲೆಸ್ತೈನ್ ಪ್ರದೇಶದಲ್ಲಿ ಮಾನವ ಹಕ್ಕುಗಳ ಕಾನೂನಿನ ಉಲ್ಲಂಘನೆ ಬಗ್ಗೆ ಇದು ತನಿಖೆ ಮಾಡುತ್ತೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿ ಮತ್ತು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ತನಿಖಾ ವರದಿಯನ್ನ ಇದು ಸಬ್ಮಿಟ್ ಮಾಡುತ್ತೆ. ಏನೋ ರಷ್ಯಾ ಮತ್ತೆ ರಾತ್ರೋರಾತ್ರಿ ಯುಕ್ರೇನ್ ಮೇಲೆ ಡ್ರೋನ್ ಮತ್ತು ಮಿಸೈಲ್ ದಾಳಿ ಮಾಡಿದೆ. ಪರಿಣಾಮ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ರಾಜಧಾನಿ ಕಿಯವ್ನ ಹೊರಭಾಗದಲ್ಲಿ ಈ ದಾಳಿಯಾಗಿದ್ದು ಅಧಿಕಾರಿಗಳು ನಾಗರಿಕರಿಗೆ ಮನೆಯಿಂದ ಹೊರಬರದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಇದಾರಲ್ಲ, ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಯುಕ್ರೇನ್ ಸರ್ಕಾರದ ಪ್ರಭಾವಿ ನಾಯಕ ಜೆಲೆನ್ಸ್ಕಿ ಪ್ರೆಸಿಡೆಂಟ್ ಆಫೀಸ್ ಮುಖ್ಯಸ್ಥ ಆಂಡ್ರಿ ಎರ್ಮಾರ್ಕ್ ರಾಜೀನಾಮೆ ಕೊಟ್ಟಿದ್ದಾರೆ. ಇವ್ರ ಮನೆ ಮೇಲೆ ಭ್ರಷ್ಟಾಚಾರ ನಿಗ್ರಹ ದಳ ರೇಡ್ ಮಾಡಿತ್ತು. ಅದಾದ ಸ್ವಲ್ಪ ಹೊತ್ತಲ್ಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಇಂಧನ ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಆಂಡ್ರಿ ಮೇಲೆ ಲಂಚದ ಆರೋಪ ಕೇಳಿಬಂದಿತ್ತು, ಅದಕ್ಕೆ ರೇಡ್ ಮಾಡಲಾಗಿದೆ. ರಷ್ಯಾ ಮತ್ತು ಯುಕ್ರೇನ್ ನಡುವೆ ಶಾಂತಿ ಒಪ್ಪಂದಕ್ಕೆ ಅಮೆರಿಕದ ಮಾತುಕತೆ ವಿಚಾರದಲ್ಲೂ ಕೂಡ ಇವರು ಮುಖ್ಯ ಪಾತ್ರ ನಿಭಾಯಿಸ್ತಾ ಇದ್ರು, ಲೀಡ್ ಮಾಡ್ತಾ ಇದ್ರು ಯುಕ್ರೇನ್ ಸೈಡ್ ಅನ್ನ. ಈಗ ಇವರ ರಾಜೀನಾಮೆಯಿಂದ ಯುಕ್ರೇನ್ಗೆ ಜೆಲೆನ್ಸ್ಕಿಗೆ ಭಾರಿ ಹೊಡೆತ ಬಿದ್ದಂತಾಗಿದೆ. ಯುದ್ಧ ಆಗಿ ದೇಶ ಹರಿದು ಹೋಗ್ತಾ ಇದ್ದು, ಭ್ರಷ್ಟಾಚಾರ ಮಾಡ್ತಿದ್ದೀರಾ ಅಂತ ಹೇಳಿ ಜನ ಕೇಳೋ ರೀತಿಯಾಗಿದೆ. ಏನೋ ಭಾರಿ ಮಳೆಗೆ, ಧಾರಾಕಾರ ಮಳೆಗೆ ಏಷ್ಯಾದ ಹಲವು ದೇಶಗಳಲ್ಲಿ ಪ್ರವಾಹ ಉಂಟಾಗಿದೆ. ಅದರಲ್ಲೂ ಥಾಯ್ಲ್ಯಾಂಡ್ ಮುಳುಗಡೆಯಾಗ್ತಾ ಇದೆ. ಕನಿಷ್ಠ 145 ಜನರ ಪ್ರಾಣ ಹೋಗಿದೆ. ಮೃತರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ಸಾಂಗ್ಖ್ಲಾ ಪ್ರಾಂತ್ಯದಲ್ಲಿ ಪರಿಸ್ಥಿತಿ ತುಂಬಾ ಹಾಳಾಗಿದೆ. ಈ ಒಂದೇ ರಾಜ್ಯದಲ್ಲಿ 110 ಜನರ ಪ್ರಾಣ ಹೋಗಿದೆ. ಏನೋ ಈ ಪ್ರವಾಹದಿಂದ ಥೈಲ್ಯಾಂಡ್ ದಕ್ಷಿಣ ಭಾಗ ಇದೆಯಲ್ಲ, ಅಲ್ಲಿ 12 ಪ್ರಾಂತ್ಯಗಳಲ್ಲಿ ಒಟ್ಟು 36 ಲಕ್ಷ ಜನ ಈಗ ಸಂಕಷ್ಟದಲ್ಲಿದ್ದಾರೆ. 12 ಲಕ್ಷ ಮನೆಗಳು ಅವುಗಳ ಮೇಲೆ ಪರಿಣಾಮ ಆಗಿದೆ. ಅಲ್ಲಿ ಹಲವು ಕಡೆ ಮಳೆ ಕಮ್ಮಿ ಆದ್ರೂ ಕೂಡ ಪ್ರದೇಶಗಳು ಇನ್ನೂ ಜಲಾವೃತವಾಗಿ ಹಾಗೇನೆ ಇದಾವೆ. ನೀರು ಹೋಗ್ತಿಲ್ಲ, ಬಂದಿರೋದು ಅಷ್ಟು ಮಳೆ, ಅಷ್ಟು ನೀರು. ದಕ್ಷಿಣದ ಕೆಲ ಭಾಗಗಳಲ್ಲಿ ಇನ್ನೂ ಗುಡುಗು ಸಹಿತ ಭಾರಿ ಮಳೆಯಾಗೋ ಸಾಧ್ಯತೆ ಇದೆ. ಇನ್ನೂ ಮಳೆ ಬರುತ್ತೆ ಅಂತ ಹೇಳಿ ಅಲ್ಲಿ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಥೈಲ್ಯಾಂಡ್ ನ ಮಿಲಿಟರಿ ಏರ್ಕ್ರಾಫ್ಟ್ ಹಾಗೂ ನೇವಿ ಶಿಪ್ಗಳು ರಕ್ಷಣಾ ಕಾರ್ಯಾಚರಣೆಯನ್ನ ಕೂಡ ಮಾಡ್ತಾ ಇದಾವೆ. ಪ್ರವಾಹದಲ್ಲಿ ಸಿಕ್ಕಾಕೊಂಡಿರೋ ಜನರಿಗೆ ಅಗತ್ಯ ಆಹಾರವನ್ನ ಪೂರೈಕೆ ಮಾಡುವಂತ ಕೆಲಸ ಕೂಡ ಅಲ್ಲಿ ನಡೀತಾ ಇದೆ. ಏನೋ ನಮ್ಮ ಪಕ್ಕದ ಶ್ರೀಲಂಕಾ, ಅಲ್ಲಿ ದಿತ್ವ ಚಂಡಮಾರುತದಿಂದ ಅಲ್ಲೂ ಜನ ಕಂಗಾಲಾಗಿ ಹೋಗಿದ್ದಾರೆ. ಮೃತಪಟ್ಟವರ ಸಂಖ್ಯೆ 80ಕ್ಕೆ ಏರಿಕೆಯಾಗಿದೆ. ಶ್ರೀಲಂಕಾದಲ್ಲಿ ದೊಡ್ಡ ನದಿಗಳು ಉಕ್ಕಿ ಹರಿತಾ ಇದೆ. 34 ಜನ ನಾಪತ್ತೆಯಾಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಏನಾಗಿದ್ದಾರೆ ಅಂತ ಗೊತ್ತಿಲ್ಲ. ತಗ್ಗು ಪ್ರದೇಶದಲ್ಲಿನ ಮನೆಗಳು ಸಂಪೂರ್ಣ ಮುಳುಗಡೆಯಾಗಿದ್ದಾವೆ. ಪ್ರವಾಹ ಪೀಡಿತ ಲಂಕಾಗೆ ಭಾರತ ನೆರವನ್ನ ಕೊಡ್ತಾ ಇದೆ. 12 ಟನ್ಗಳಷ್ಟು ಆಹಾರದ ಕಿಟ್, ಬಟ್ಟೆ, ಬ್ಲಾಂಕೆಟ್ ಸೇರಿ ಇನ್ನಿತರ ಸಾಮಗ್ರಿಯನ್ನ ಹೊತ್ತ C-130J ವಿಮಾನ ಕೊಲಂಬೋದಲ್ಲಿ ಹೋಗಿ ಲ್ಯಾಂಡ್ ಆಗಿದೆ. ಸೊ ಈಗ ದಕ್ಷಿಣ ಭಾರತಕ್ಕೂ ಕೂಡ ಏನಪ್ಪಾ ಕತೆ ಈ ಮಂತ್ ಎಂಡು ಮತ್ತೆ ಡಿಸೆಂಬರ್ ಬಿಗಿನಿಂಗ್ ಅಲ್ಲಿ ಅನ್ನೋ ಆತಂಕ ಇದೆ. ವಿಶೇಷವಾಗಿ ತಮಿಳುನಾಡಿನ ತೀರ ಪ್ರದೇಶ, ಆಂಧ್ರದ ತೀರ ಪ್ರದೇಶಗಳಲ್ಲಿ ಹೆವಿ ಮಳೆಯಾಗೋ ನಿರೀಕ್ಷೆ ಇದೆ. ಒಂದು ಸ್ವಲ್ಪ ಕರ್ನಾಟಕದಲ್ಲೂ ಕೂಡ ಅದರ ಪರಿಣಾಮ ಆಗೋ ಸಾಧ್ಯತೆ ಇದೆ. ಇನ್ನು ಅಫ್ಘಾನ್ ತಾಲಿಬಾನ್ ಜೊತೆ ಭಾರತ ತನ್ನ ಸಂಬಂಧವನ್ನ ಇನ್ನಷ್ಟು ಚೆನ್ನಾಗಿ ಮಾಡ್ಕೊಳ್ತಾ ಇದೆ. ಈಗ ಅಫ್ಘಾನಿಸ್ತಾನಕ್ಕೆ ಇನ್ನಷ್ಟು ಮಾನವೀಯ ನೆರವನ್ನ ಭಾರತ ಕಳಿಸ್ಕೊಟ್ಟಿದೆ. ಸುಮಾರು 73 ಟನ್ ಅಂದ್ರೆ 73,000 kgಯಷ್ಟು ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಹಾಗೂ ವ್ಯಾಕ್ಸಿನ್ ಅನ್ನ ಸರಬರಾಜು ಮಾಡಿದೆ. ಅಫ್ಘಾನಿಸ್ತಾನದಲ್ಲಿ ಪಾಕ್ ದಾಳಿ ಮಾಡಿದಾಗ 10 ಜನ ಪ್ರಾಣ ಕಳ್ಕೊಂಡ ನಂತರ ಭಾರತ ಈ ಮಾನವೀಯ ನೆರವನ್ನ ಅಲ್ಲಿ ಕಳಿಸಿರೋದು ಕೂಡ ಟೈಮಿಂಗ್ ಕೂಡ ಮಹತ್ವ ಪಡ್ಕೊಳ್ಳುತ್ತೆ. ಕಳೆದ ಏಪ್ರಿಲ್ ಮತ್ತು ಸೆಪ್ಟೆಂಬರ್ ಅವಧಿಯಲ್ಲೂ ಕೂಡ ಅಫ್ಘಾನಿಸ್ತಾನಕ್ಕೆ ಅಗತ್ಯ ನೆರವನ್ನ ಭಾರತ ಕಳಿಸಿತ್ತು. ಈಗ ಮತ್ತೆ ಕಳಿಸ್ಕೊಟ್ಟಿದೆ. ಕಳೆದ 1 ತಿಂಗಳಲ್ಲಿ ಅಫ್ಘಾನಿಸ್ತಾನದ ಇಬ್ಬರು ಟಾಪ್ ಲೀಡರ್ಗಳು ಭಾರತಕ್ಕೆ ಬಂದು ಹೋದ್ರು. ಒಬ್ರು 1 ವಾರ, ಇನ್ನೊಬ್ರು 5 ದಿನ ಇದ್ದು ಹೋದ್ರು. ಒಬ್ರು ವಿದೇಶಾಂಗ ಸಚಿವ ತಾಲಿಬಾನ್ದು, ಇನ್ನೊಬ್ರು ಕಾಮರ್ಸ್ ಸಚಿವ. ಸೊ ತುಂಬಾ ಹತ್ರ ಆಗ್ತಿದ್ದಾರೆ ಭಾರತ ಮತ್ತು ಅಫ್ಘಾನಿಸ್ತಾನ. ಏನೋ ಹಾಂಗ್ಕಾಂಗ್ ಅಲ್ಲಿ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗೆ ಬೆಂಕಿ ಬಿದ್ದಿತ್ತಲ್ಲ, ಈ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಸ್ನೇಹಿತರೆ ಈಗ 100 ದಾಟಿ ಮುಂದಕ್ಕೆ ಹೋಗ್ತಾ ಇದೆ. 128 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 200 ಜನ ನಾಪತ್ತೆಯಾಗಿದ್ದಾರೆ. ಸೊ ಎಗೇನ್ ಸಾವಿನ ಸಂಖ್ಯೆ ಈಗ 200 ದಾಟಿ ಮೇಲಕ್ಕೆ ಹೋಗೋ ಎಲ್ಲ ಅಪಾಯ ಕಾಣಿಸ್ತಾ ಇದೆ. ಮೃತದೇಹ ಅವಶೇಷ ಎಲ್ಲ ಸಿಕ್ಕಂತೆ ಕೂಡ ಆ ಊದಿಯಲ್ಲಿ, ಆ ಭಸ್ಮದಲ್ಲಿ. ಯಾಕಂದ್ರೆ ಸ್ನೇಹಿತರೆ, ಹೆಚ್ಚಿನವ್ರದ್ದು ಮೃತದೇಹದ ಗುರುತೇ ಸಿಗ್ತಾ ಇಲ್ಲ. ಸಣ್ಣ ಪುಟ್ಟ ಅವಶೇಷ, ಮೂಳೆ ಸಿಕ್ಕಿದ್ರೆ ಸಾಕು, ಆ ರೀತಿಯಾಗಿದೆ. ಎಲ್ಲ ಸುಟ್ಟು ಬೂದಿಯಾಗಿ ಹೋಗಿದೆಯಲ್ಲ. ಅವ್ರು ಹಾಕಿದ್ದಂತಹ ರಿಂಗೋ, ಬೆಲ್ಟೋ, ಶೂನೋ ಏನಾದರೂ ಸಿಕ್ಕಿದ್ರೆ
ಅಲ್ಲಿ ಸಮೀಪ ಇರೋ ಏನಾದ್ರು ಮೂಳೆಗಳು ಸಿಕ್ಕಿದ್ರೆ ಅದರ ಆಧಾರದ ಮೇಲೆ ಇವರು ಮೃತಪಟ್ಟಿದ್ದಾರೆ ಅಂಥೇಳಿ ಪತ್ತೆ ಹಚ್ಚೋ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. DNA ಟೆಸ್ಟ್ ಮಾಡಿ ಯಾರು ಅಂಥೇಳಿ ಅವಶೇಷಗಳನ್ನು ಗುರುತಿಸೋ ಪರಿಸ್ಥಿತಿ ಇದೆ. ಅವಘಡಕ್ಕೆ ಸಂಬಂಧಪಟ್ಟಂತೆ 8 ಜನರನ್ನು ಬಂಧಿಸಲಾಗಿದೆ. ಕಟ್ಟಡ ಕಾಮಗಾರಿಯ ಪ್ರಾಜೆಕ್ಟ್ ಮ್ಯಾನೇಜರ್, ಬಿದಿರಿನ ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ ಕಂಪನಿಯನ್ನು, ಅದರ ಡೈರೆಕ್ಟರ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಇನ್ನು ಇಮ್ರಾನ್ ಖಾನ್ ಪಾಕ್ನ ಅಡಿಯಾಲ ಜೈಲಿನಲ್ಲಿ ಹತ್ಯೆಗೀಡಾಗಿದ್ದಾನೆನ್ನೋ ವದಂತಿ ನಡುವೆ ಅವರ ಸಹೋದರಿ ನೂರಿನ್ ನಿಯಾಜಿ ಪಾಕ್ ಸೇನಾ ಮುಖ್ಯಸ್ಥ ಮುನೀರನ ವಿರುದ್ಧ ಬೆಂಕಿ ಕಾರಿದ್ದಾರೆ. ಈ ಮುನೀರ್ನ ಆಡಳಿತದಲ್ಲಿ ಪಾಕ್ ಹಿಟ್ಲರ್ ಆಡಳಿತಕ್ಕಿಂತ ಕೆಟ್ಟದಾಗಿದೆ ಸ್ಥಿತಿ. ಈಗಿನ ಪರಿಸ್ಥಿತಿ ಪಾಕ್ ಇತಿಹಾಸದ ಕರಾಳ ಅಧ್ಯಾಯ ಅಂತ ಹೇಳಿದ್ದಾರೆ. ಮುಷರಫ್ ಕಾಲ, ಜಿಯಾವುಲ್ ಹಕ್ ಕಾಲ ಏನೂ ಅಲ್ಲ, ಸೀದಾ ಹಿಟ್ಲರ್ ಕಾಲಕ್ಕೆ ಕಂಪೇರ್ ಮಾಡಿದ್ದಾರೆ. ಸುಮಾರು 3 ವಾರ ಆಯಿತು ನಮ್ಮ ಸಹೋದರನ ಬಗ್ಗೆ ಯಾವುದೇ ಸುದ್ದಿ ಇಲ್ಲ, ಅವರು ಜೀವಂತ ಇರೋದ್ರ ಬಗ್ಗೆ ಯಾವುದೇ ಸಾಕ್ಷ್ಯ ಇಲ್ಲ. ಅವ್ರಿಗೇನೇ ಆದರೂ ಕೂಡ ಮುನೀರ್ ಮತ್ತು ಆತನ ಇಡೀ ವಂಶ ಪಾಕ್ನಲ್ಲಿ ಸೇಫ್ ಆಗಿರೋದಿಲ್ಲ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿನ್ನ ಮತ್ತು ನಿನ್ನ ಇಡೀ ವಂಶವನ್ನು ನಾವು ಸುಮ್ಮನೆ ಬಿಡೋದಿಲ್ಲ, ಏನಾದರೂ ಇಮ್ರಾನ್ ಖಾನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವ ಲೆವೆಲ್ಗೆ ಅಂದರೆ ಇಮ್ರಾನ್ ಖಾನ್ರಿಂದ ಒಂದೇ ಒಂದು ಆದೇಶ ಬರಲಿ, ಹೇಳಿಕೆ ಬರಲಿ, ನಮ್ಮ ಪಾರ್ಟಿ ಕಾರ್ಯಕರ್ತರು ಜೈಲ್ ಗೇಟ್ಗಳನ್ನು ಮುರಿದವ್ರನ್ನ ಹೊರಗೆ ತಗೊಂಡ್ಬರ್ತಾರೆ ಅಂಥೇಳಿ ರೋಚಿಗೆದ್ದಿದ್ದಾರೆ. ಪಾಕ್ನಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಗುಂಡು ಹಾರಿಸ್ತಾ ಇದ್ದಾರೆ. ಈ ಮುನೀರನ ಸೈನಿಕರು ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ದುರ್ಬಲ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನೋ ಯುರೋಪ್ನ ಪ್ರಮುಖ ಏರೋಸ್ಪೇಸ್ ಕಂಪನಿ ಏರ್ಬಸ್ ತನ್ನ A320 ಮಾಡೆಲ್ ವಿಮಾನಗಳ ದುರಸ್ತಿಗೆ ಆದೇಶ ಕೊಟ್ಟಿದೆ. ಫ್ಲೈಟ್ ಫಂಕ್ಷನ್ಗಳನ್ನು ಕಂಟ್ರೋಲ್ ಮಾಡೋ ಸಾಫ್ಟ್ವೇರ್ನಲ್ಲಿ ಸಮಸ್ಯೆ ಕಾಣಿಸಿಕೊಂಡ ನಂತರ ಏರ್ಬಸ್ ವಿಮಾನಗಳ ದುರಸ್ತಿಗೆ ಆದೇಶ ನೀಡಿದೆ. ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಸಿಸ್ಟಮ್ ಅನ್ನ ಚೇಂಜ್ ಮಾಡೋ ಅಗತ್ಯ ಇದೆ ಅಂತ ತಿಳಿಸಿದೆ. ಇದರಿಂದ ಜಾಗತಿಕ ವಿಮಾನ ಸಂಚಾರದಲ್ಲಿ ದೊಡ್ಡ ವ್ಯತ್ಯಯ ಆಗೋ ಆತಂಕ ಇದೆ. ಸ್ಟ್ರಾಂಗ್ ಸೋಲಾರ್ ರೇಡಿಯೇಷನ್ ಇಂದ ಈ ಸಮಸ್ಯೆ ಆಗಿರೋ ಸಾಧ್ಯತೆ ಇದೆ ಅಂತ ಹೇಳಿ ಕಂಪನಿ ಹೇಳ್ತಾ ಇದ್ದು, ದುರಸ್ತಿ ಆದೇಶದಿಂದ ಭಾರತದಲ್ಲಿರೋ 300 ವಿಮಾನಗಳ ಸಂಚಾರದಲ್ಲಿ ಸಮಸ್ಯೆ ಆಗುತ್ತೆ. 300, ಯಾಕಂದರೆ ಇಂಡಿಗೋ ಮತ್ತು ಏರ್ ಇಂಡಿಯಾ ಏರ್ ಬಸ್ನ ವಿಮಾನಗಳನ್ನು ಯೂಸ್ ಮಾಡ್ತಾರೆ ಇಬ್ಬರು ಕೂಡ. A320 ಮಾಡೆಲ್ನ A320, A319, A321 ವಿಮಾನಗಳನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಅದೇ ಹೆಚ್ಚು ಕಮ್ಮಿ ಸಿಮಿಲರ್ ವಿಮಾನಗಳನ್ನು. ಹೀಗಾಗಿ ಭಾರತದಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಏನು ಅಮೆರಿಕದ ವೈಟ್ ಹೌಸ್ ಬಳಿ ಉಗ್ರ ದಾಳಿ ಆದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಈ ಉಗ್ರಗಾಮಿಗಳ ಬಗ್ಗೆ ತುಂಬ ಸಿಟ್ಟು ಬಂದ್ಬಿಟ್ಟಿದೆ. ಈಗ ಬೈಡೆನ್ ಅವಧಿಯ ಎಲ್ಲ ಎಕ್ಸಿಕ್ಯೂಟಿವ್ ಆರ್ಡರ್ಗಳನ್ನು ರದ್ದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವೆಲ್ಲ ಬೇರೆ ದೇಶದ ವಲಸಿಗರಿಗೆ ಆಶ್ರಯ ಕೊಡೋ ಮಾನವೀಯ ಉದ್ದೇಶಗಳನ್ನು ಹೊಂದಿದ್ವು. ಆದರೆ ಈಗ ಅದನ್ನು ರದ್ದು ಮಾಡ್ತಾ ಇದ್ದೇವೆ. ಬೈಡೆನ್ ಅವಧಿಯಲ್ಲಿ ಸರ್ಕಾರಕ್ಕೆ ಪವರ್ ಇರಲಿಲ್ಲ. ಸುಮಾರು 92% ಡಾಕ್ಯುಮೆಂಟ್ಸ್ಗೆ ಬೈಡೆನ್ ಸೈನೇ ಮಾಡಿಲ್ಲ ಅಧ್ಯಕ್ಷರು. ಅವರ ಆಟೋಪೆನ್ ಆಪರೇಟರ್ಗಳು ಅಂದರೆ ಮಷಿನ್ ಬಳಸಿ ಬೈಡೆನ್ ಸಿಗ್ನೇಚರನ್ನು ಕಾಪಿ ಮಾಡಿದ್ದಾರೆ. ಅವುಗಳಿಗೆ ಯಾವುದೇ ಕಾನೂನು ಮಾನ್ಯತೆ ಇಲ್ಲ, ಅವು ಇನ್ವ್ಯಾಲಿಡ್ ಅಂತ ಟ್ರಂಪ್ ಹೇಳಿದ್ದಾರೆ. ಆದರೆ ಟ್ರಂಪ್ ಹೇಳಿಕೆ ಬಗ್ಗೆ ವೈಟ್ ಹೌಸ್ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ವೈಟ್ ಹೌಸ್ ಬಳಿ ಉಗ್ರ ದಾಳಿಯಾದ ಬಳಿಕ ಟ್ರಂಪ್ ಬೈಡೆನ್ ಅವಧಿಯಲ್ಲಿ ಅಕ್ರಮವಾಗಿ ಅಮೆರಿಕಗೆ ಲಕ್ಷಾಂತರ ಜನ ಬಂದಿದ್ದಾರೆ. ಹಾಗೆ 2021ರಲ್ಲಿ ಅಫ್ಘಾನಿಸ್ತಾನದಿಂದ ಸಾವಿರಾರು ಅಫ್ಘಾನರನ್ನ ಅಮೆರಿಕಗೆ ಕರ್ಕೊಂಬಂದು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಸರಿಯಾಗಿ ಚೆಕ್ಕೇ ಮಾಡಿಲ್ಲ. ಈ ಸಮಸ್ಯೆ ನಾನು ಸರಿ ಮಾಡ್ತೀನಿ ಅಂತ ಹೇಳಿದರು. ಅದರ ಬೆನ್ನಲ್ಲೇ ಬೈಡೆನ್ ಅವಧಿಯ ಆದೇಶಗಳನ್ನೆಲ್ಲ ಬೈಡೆನ್ ಸೈನೇ ಅಲ್ಲ, ಪ್ರೆಸಿಡೆಂಟ್ ಮಾಡಿರೋ ಸಿಗ್ನೇಚರ್ಸೇ ಅಲ್ಲ, ಆಟೋ ಪೆನ್ ಬಳಸಿ ಮಾಡಿರೋದಿದು, ಅಂದರೆ ರೋಬೋಟಿಕ್ ಪೆನ್ನನ್ನು ಬಳಸಿ ಮಾಡಿರೋ ಫೇಕ್ ಸಿಗ್ನೇಚರ್ಸ್ ಅಂತ ಹೇಳಿ ಟ್ರಂಪ್ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಅಮೆರಿಕದಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಆಚರಣೆ ವೇಳೆ ಕ್ಯಾಲಿಫೋರ್ನಿಯಾದ ಮಾಲ್ ಒಂದರಲ್ಲಿ ಗುಂಡಿನ ದಾಳಿಯಾಗಿದೆ. ಪರಿಣಾಮ 2 ವ್ಯಕ್ತಿಗಳು ಗಾಯಗೊಂಡಿದ್ದಾರೆ. ಮಾಲ್ ಒಳಗೆ ನೆರೆದಿದ್ದ ಜನರೆಲ್ಲ ದಿಕ್ಕಾಪಾಲಾಗಿ ಓಡಿದ್ದಾರೆ. ದಾಳಿ ನಡೆಸಿದ ವ್ಯಕ್ತಿ ಸ್ಥಳದಿಂದ ಪರಾರಿಯಾಗಿದ್ದು ಪೊಲೀಸರು ತನಿಖೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ನಿಮಗೂ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಸೇರ್ಬೋದು ಮೆಂಬರ್ಶಿಪ್ ಫ್ಯಾಮಿಲಿಗೆ. ಎಲ್ಲ ಮೆಂಬರ್ಸ್ ಓನ್ಲಿ ವೀಡಿಯೋಸನ್ನು, ವ್ಯಾಲ್ಯೂಬಲ್ ಕಾಂಟೆಂಟನ್ನು ನೀವು ಕೂಡ ನೋಡಬಹುದು. ಹಾಗೆ ನಿಷ್ಪಕ್ಷಪಾತ ಕೆಲಸಕ್ಕೆ ನಮ್ಮ ತಂಡಕ್ಕೆ ನೀವು ಬೆಂಬಲ ಕೊಟ್ಟಂತೆ ಕೂಡ ಆಗುತ್ತೆ ಇದರಿಂದ. ನಮಸ್ತೆ ಸ್ನೇಹಿತರೆ, ಮತ್ತೆ ಭೇಟಿ ಆಗ್ತಿರೋಣ.